ಫ್ರೆಂಡ್ಸ್, ನಾನು ಇವತ್ತು ಊರು ಕೋಳಿ ಸಾರು ಮಾಡಿದ್ದೇನೆ. ನೋಡಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಹಾಗೆ ನಾನು ಇವತ್ತು ಈ ಸಾರನ್ನು ನೀರು ದೋಸೆ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ. ಪಕ್ಕ ಮಂಗಳೂರು ಸ್ಟೈಲಲ್ಲಿ ಮಾಡಿದ್ದೇನೆ. ಮತ್ತು ಇದಕ್ಕೆ ನಾನು ಯಾವುದೇ ಮಸಾಲೆಗಳನ್ನು ಹೆಚ್ಚಾಗಿ ಹಾಕ್ಕೊಂಡಿಲ್ಲ. ಚಕ್ಕೆ ಲವಂಗ ಅಥವಾ ಇನ್ನೇನು ಸಾಂಬಾರು ಪದಾರ್ಥವನ್ನು ಹಾಕ್ಕೊಂಡಿಲ್ಲ. ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಾಟಿ ಕೋಳಿ ಸಾರು ಮಾಡಬೇಕು ಅಂತಿದ್ದೀನಿ. ನಾನು ನಾಟಿ ಕೋಳಿ ಸಾರು ಮಾಡೋದಕ್ಕೆ ನೋಡಿ ಈ ಥರ ಮಸಾಲೆಗಳನ್ನು ಜೋಡಿಸ್ಕೊಂಡಿದ್ದೇನೆ. ಒಂದಿಷ್ಟು ಮೆಣಸು ತೊಗೊಂಡಿದ್ದೇನೆ. ನೋಡಿ, ಒಂದು 2 ಸ್ಪೂನು ಹುಳಿ ಪೌಡ್ರ್ ತೊಗೊಂಡಿದ್ದೇನೆ. ಒಂದು 4 ಸ್ಪೂನು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು, ಹಾಗೆ 1 ಸ್ಪೂನು ಅರಶಿಣ ಪೌಡ್ರನ್ನು ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. 1.5 ಇಂಚಿ ಶುಂಠಿಯನ್ನು ತೊಗೊಂಡಿದ್ದೇನೆ. ಈಗ ಇವುಗಳನ್ನೆಲ್ಲ ಸೇರಿಸ್ಕೊಂಡು ನಾನು ಮಸಾಲೆ ರುಬ್ಬಿಕೊಳ್ತೇನೆ. ನಾವು ಸ್ವಲ್ಪ ಖಡಕ್ ಖಾರ ಮಾಡೋದ್ರಿಂದ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್ ನೋಡಿ, ಚಿಕನ್ ಕಟ್ಟಿಂಗ್ ಆಗಿದೆ, ರೆಡಿಯಾಗಿದೆ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಮೊಟ್ಟೆ ಕೋಳಿ ಅದು ನೋಡಿ, ಮೊಟ್ಟೆ ಸಹ ರೆಡಿ ಇದೆ. ಈಗ ನಾನು ಈ ಮೊಟ್ಟೆಯನ್ನು ಹಾಕ್ಕೊಳ್ಳೋದಿಲ್ಲ, ಅದು ಬೆಳೆದಿದೆ. ಹಾಗೆ ಉಳಿದಂಥದ್ದನ್ನು ಇದೆಲ್ಲ ಸೇರಿಸ್ಕೊಳ್ಳಿಕ್ಕಿದ್ದೇನೆ. ಇದನ್ನು ನಾನೀಗ ಒಗ್ಗರಣೆ ಮಾಡಲಿಕ್ಕೆ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನು ನಾವು ನೆಸಲೆ ಅಥವಾ ಅಳಗೆ ಅಂತ ಹೇಳ್ತೇವೆ. ಈಗ ಮೊದಲಿಗೆ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೇನೆ. ಒಂದು 6 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತೇನೆ ನಾನು. ನೋಡಿ ಇಷ್ಟು ಅಂದಾಜು. ಈಗ ನಾನು ಒಗ್ಗರಣೆಗೆ ಎಣ್ಣೆ ಹಾಕೊಂಡ ನಂತರ ನೋಡಿ ಈ ಥರ ಎಲ್ಲ ಒಗ್ಗರಣೆಗೆ ಹಾಕಬೇಕಾದ ವಸ್ತುಗಳನ್ನ ಇಟ್ಕೊಂಡಿದ್ದೇನೆ. ಸ್ವಲ್ಪ ಗಸಗಸೆ ಇಟ್ಕೊಂಡಿದ್ದೇನೆ. ಇದು ಕರಿಬೇವಿನ ಎಲೆ, ಇದು ಪೆಪ್ಪರ್ ಪೌಡ್ರು, ಹಾಗೆ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಉದ್ದುದ್ದ ಸೇರಿ ಇದನ್ನು ಅಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಈಗ ಬೆಳ್ಳುಳ್ಳಿ ಬಿಸಿ ಆಗಿದೆ. ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿ ಮೆಣಸನ್ನು ಹಾಕ್ಕೊಂಡೆ. ಉದ್ದುದ್ದಕ್ಕೆ ಕಟ್ ಮಾಡಿದರೆ 2 ಈರುಳ್ಳಿ ಇದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿ ಮೆತ್ತಗಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗಸಗಸೆಯನ್ನು ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡುವ. ಈಗ 1 ಸ್ಪೂನು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತದೆ. ಈಗ ಒಗ್ಗರಣೆ ರೆಡಿ ಆಯಿತು. ನಾನೀಗ ಇದಕ್ಕೆ ಮಾಂಸವನ್ನು ತೊಳೆದಿಟ್ಕೊಂಡಿದ್ದೇನಲ್ಲ ಅದನ್ನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. ನೋಡಿ, ಸುಮಾರು 2-1/4 kg ಮಾಂಸ ಇದೆ. ಈಗ ಎಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಂಡೆ. ಇದಕ್ಕೀಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಒಗ್ಗರಣೆ ಸ್ವಲ್ಪ ಹಾಕಿದ್ದೇನೆ, ಈಗ ಸ್ವಲ್ಪವನ್ನು ಸೇರಿಸ್ಕೊಳ್ತೇನೆ. ಹಾಗೆ ಸ್ವಲ್ಪ ಅರಶಿಣವನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಮಾಡುವ. ನಾನು ನೋಡಿ ಮೊಟ್ಟೆಯನ್ನು ಹಾಕ್ಕೊಂಡಿಲ್ಲ, ಇದು ಮತ್ತೆ ಸಾಂಬಾರು ಕುದಿಯುವಾಗ ಸೇರಿಸ್ಕೊಳ್ತೇನೆ. ಈಗ ಹಾಕಿದರೆ ಅದು ಬೆಂದು ನೀರಾಗ್ತದೆ. ಈಗ ಕ್ಲೀನಾಗಿ ಮಗ್ಚಿದ್ದೇನೆ ಅದನ್ನು. ಈಗ ಅದು ಅದೇ ಇದರಲ್ಲಿ ಬೇಯಬೇಕು, ನೀರೇನು ಹಾಕಲಿಕ್ಕಿಲ್ಲ. ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕಿಡ್ತೇನೆ. ನೋಡಿ, ಈಗ ಸುಮಾರು ಅರ್ಧ ಗಂಟೆಯಿಂದ ಬೇಯ್ತಾ ಇದೆ. ನಾನು ನೀರೇನು ಹಾಕಲಿಲ್ಲ, ಅದೇ ನೀರು ಬಿಟ್ಕೊಂಡು ಬೇಯ್ತಾ ಇದೆ. ಸ್ವಲ್ಪ ಬೆಂದಿದೆ, ಪರವಾಗಿಲ್ಲ. ಇದಕ್ಕೀಗ ನಾನು ಕಡಿದಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಮಸಾಲೆಯನ್ನು ಈ ಥರ ರುಬ್ಬಿಟ್ಕೊಂಡಿದ್ದೇನೆ. ಇದು ನಾನು ಗ್ರೈಂಡರಲ್ಲಿ ರುಬ್ಬಿದ್ದೇನೆ. ತುಂಬ ನೈಸಾಗಿದೆ ನೋಡಿ. ಈಗ ಇದನ್ನು ಸೇರಿಸ್ಕೊಳ್ತೇನೆ.
ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ, ಚಿಕನ್ ಸಾಂಬಾರು. ನಾನೀಗ ಇದಕ್ಕೆ ಒಂದು ಲೋಟದಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. ಈಗ ಇದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಮಾಡುವ. ಈಗ ನಾನು ಮೊಟ್ಟೆಯನ್ನು ತೆಗೆದಿಟ್ಟಿದ್ದೆ ನೋಡಿ, ಈ ಮೊಟ್ಟೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಮುಚ್ಚಳ ಇಟ್ಟು ಚೆನ್ನಾಗಿ 2 ಕುದಿ ಬರಲಿದು. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಚಿಕನ್ ಸಾರು ರೆಡಿ ಆಗ್ತಾ ಉಂಟು. ಹಾಕಿದ ಮೊಟ್ಟೆ ಸಹ ಬೆಂದಿದೆ ನೋಡಿ. ಈಗ ನಾನು ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಈಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ನಾನೀಗ ಚಿಕನ್ ಸಾರನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ನೀರು ದೋಸೆ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ. ನಾನು ಮಾಡಿರುವ ಚಿಕನ್ ಸಾರು ಹೇಗಿತ್ತು, ಈ ಥರ ಸುಲಭವಾಗಿ ಮಾಡ್ಬೋದು ನೋಡಿ. ನಾನು ಇದಕ್ಕೆ ಚಕ್ಕೆ ಲವಂಗ ಅಥವಾ ಯಾವುದೇ ಸಾಂಬಾರನ್ನು ಹಾಕಲಿಲ್ಲ, ಪಕ್ಕ ನಾಟಿ ಸ್ಟೈಲಲ್ಲಿ ಈ ಸಾಂಬಾರನ್ನು ಮಾಡಿದ್ದೇನೆ. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬನ್ನು ನೋಡ್ತಾ ಇದ್ದರೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.